ಹೇಳಿ, 101 ಹೊನ್ನುಗಳನ್ನ ತಗೊಂಡಿರೋದು ನಿಜ ಅಂತ ಹೇಳಿ. ಅದು ಸಾಬೀತಾಗಿದೆ ಅಂತ ಹೇಳು. ಸುಮ್ನೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾರಿಗೂ ದ್ರೋಹ ಮಾಡೋನಲ್ಲ, ನ್ಯಾಯದ ಪರವಾಗಿರ್ತೀನಿ ನಾನು. ಬಾಯ್ ಮುಚ್ಚು. ಮಾಡೋದೆಲ್ಲ ಕಳ್ಳ ಕೆಲಸಗಳು. ದೊಡ್ಡ ಮನುಷ್ಯನ ತರ ಮಾತಾಡ್ತಾನೆ. ಭಗವಂತ, ನನ್ನನ್ನ ಬಂಧಿಸಿರೋದು ಖಂಡಿತ ದುಷ್ಟ ಜಮೀನ್ದಾರನೇ. ಆ ಯಜಮಾನ್ರ ಅಟ್ಟಹಾಸ ಮಿತಿ ಮೀರಿ ಹೋಗ್ತಿದೆ. ಇನ್ ಸುಮ್ನಿರೋದು, ಸಹಿಸ್ಕೊಂಡಿರೋದು ನನ್ನಿಂದ ಆಗಲ್ಲ. ನಾನ್ ನಿರ್ಧಾರ ಮಾಡಿದ್ದೀನಿ. ಅವನು ಇನ್ನೊಂದ್ಸಲ ನಮ್ ಸಕ್ಕು ತಂಟಕ್ ಬಂದ್ರೆ ಏನಂದ್ರೆ ಒಬ್ಬಂಟಿಯಾಗಿ ನೀವೇನ್ ಮಾಡಕ್ಕಾಗತ್ತೆ ರೀ? ಅವ್ರ ಹಿಂದೆ ಭಯಂಕರವಾದ ಕೆಟ್ಟ ಮನುಷ್ಯರು ಇರ್ತಾರೆ. ಇವತ್ತು ಇಬ್ರು ವ್ಯಕ್ತಿಗಳು ಮಾತ್ರ ಇದ್ರು. ಅವರು ನಾಳೆ 100 ಜನನ್ ಕರ್ಕೊಂಡ್ ಬರ್ತಾರೆ. ಹಾಗಂತ ಇನ್ನು ಎಷ್ಟ್ ದಿನ ಅಂತ ಸಹಿಸ್ಕೊಂಡಿರ್ಬೇಕು? ಯಾಕೆ ಸಹಿಸ್ಕೋಬೇಕು? ಪ್ರಾಣ ಹೋದ್ರೂ ಪರವಾಗಿಲ್ಲ, ಇನ್ ನನ್ನ ಕೈಯಲ್ಲಿ ಆಗಲ್ಲ. ನನ್ ಮನ್ಸಲ್ಲಿರೋದು ಹೇಳವುಮ್ಮ. ಈ ನರಕದಿಂದ ನಾವೆಲ್ರೂ ಹೊರಗಡೆ ಬರ್ಬೇಕು ಅಂದ್ರೆ ಈ ಊರ್ ಬಿಟ್ಟು ನಾವೆಲ್ಲಾದ್ರೂ ದೂರ ಹೋಗ್ಬಿಡೋಣ. ಅಲ್ಲಿ ಕೂಲಿನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡೋಣ. ಅರ್ಥ ಮಾಡ್ಕೊಳ್ಳಿ, ನಾವ್ ಈ ಊರ್ ಬಿಟ್ಟೆಲ್ಲಾದ್ರೂ ಹೋಗೋದೇ ಒಳ್ಳೇದು. ಹೌದು, ಇದು ತುಂಬಾ ಒಳ್ಳೆ ಆಲೋಚನೆ. ಏನಂದ್ರೆ ಪ್ರಾಣನ ಅಂಗೈಯಲ್ಲಿಟ್ಕೊಂಡು ದಿನ ಭಯ ಪಡ್ಕೊಂಡು ಇಲ್ಲಿ ಬದುಕೋದಕ್ಕಿಂತ, ಆ ಯಜಮಾನನ್ನ ಸಾಯಿಸ್ಬೇಕು ಅಂತ ಆಲೋಚನೆ ಮಾಡೋದಕ್ಕಿಂತ ನಾವೆಲ್ಲರೂ ಎಲ್ಲಾದ್ರೂ ದೂರ ಹೋಗಿ ಬದುಕದೇ ಉತ್ತಮ ರೀ. ಉಮಾ, ಈ ಸಲಹೆ ನನಗಿಷ್ಟ ಆಗಿದೆ. ಆದ್ರೆ ಇಷ್ಟ ಆಯ್ತಲ್ವಾ? ಹಾಗಾದ್ರೆ ತಕ್ಷಣ ಏರ್ಪಾಟ್ ಮಾಡು. ನಾವೆಷ್ಟು ಬೇಗ ಈ ಊರ್ ಬಿಟ್ಟು ಹೋಗ್ತೀವೋ ಅಷ್ಟು ಒಳ್ಳೇದು. ತಡ ಮಾಡಿದ್ರೆ ಅವನು ನಮ್ಗೆ ಹೊಸ ಹೊಸ ಅಡೆತಡೆಗಳನ್ನ ಸೃಷ್ಟಿ ಮಾಡ್ತಾನೆ. ನಾವು ಈ ಊರ್ ಬಿಟ್ಟು ಹೋಗ್ಬೇಕಾ ಅಜ್ಜಿ? ಪಾಂಡುರಂಗನ ಬಿಟ್ಟು ಹೋಗ್ಬೇಕಾ? ಆಗಲ್ಲ, ಸಾಧ್ಯ ಇಲ್ಲ ಅಮ್ಮ. ಹೋಗ್ಲೇಬೇಕು ಅಂದ್ರೆ ಪಾಂಡುರಂಗನ್ ಕೂಡ ಕರ್ಕೊಂಡು ಹೋಗೋಣ. ಅವನ್ನ ಬಿಟ್ಟು ಹೇಗ್ ಹೋಗಕ್ಕಾಗತ್ತೆ? ಇಲ್ಲ ಅಂದ್ರೆ ನಾವು ಹೋಗೋದ್ ಬೇಡ. ಬೇಡ ಅಮ್ಮ, ಪಾಂಡುರಂಗನ್ ಬಿಟ್ಟು ಹೋಗೋದ್ ಬೇಡ. ನಾವ್ ಈ ಊರಲ್ಲಿ ಬದುಕಕ್ಕಾಗಲ್ಲ ಸಕ್ಕು. ಇನ್ನು ಇಲ್ಲೇ ಇರೋದು ಒಳ್ಳೇದಲ್ಲ ಅಮ್ಮ. ಮುಖ್ಯವಾಗಿ ಅಪ್ಪ ಹೇಳ್ತಿದಾರಲ್ವಾ, ದೊಡ್ಡವ್ರ ಮಾತು ಕೇಳ್ಬೇಕು ಸಕ್ಕು. ಅಯ್ಯೋ, ನಾನು ಹೇಳೋದ್ ಕೇಳು. ಪಾಂಡುರಂಗ ನಮ್ ಪ್ರಾಣ. ಅವನಿಲ್ಲ ಅಂದ್ರೆ ನಾವು ಜೀವಂತ ಶವಗಳಿಗೆ ಸಮಾನ. ಅವನ್ನ ಬಿಟ್ಟು ನಾವ್ ಹೇಗ್ ಹೋಗಕ್ಕಾಗತ್ತೆ? ಅವನ್ನ ಬಿಟ್ಟು ಹೋಗಕ್ಕಾಗತ್ತಾ? ನಾವು ಹೋಗೋದ್ ಬೇಡ 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 ಅಮ್ಮ. ಸಕ್ಕು, ನೋಡಮ್ಮ, ಇಲ್ವಾ? ಕೂತ್ಕೋ ಸಕ್ಕು. ಸಕ್ಕು, ಅಳ್ಬೇಡಮ್ಮ. ಹಠ ಎಲ್ಲ ಮಾಡಬಾರ್ದು. ನನ್ ಮಾತು ಕೇಳ್ತೀಯ ಅಲ್ವಾ? ನಮ್ ಕೀರ್ತನೆಗಳ ತಾತ್ಪರ್ಯ ಏನು? ನಮ್ ಪಾಂಡುರಂಗ ಎಲ್ಲ ಕಡೆ ಇರ್ತಾನೆ. ಅವನು ಈ ಗುಡಿಯಲ್ಲಿ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಇದ್ದಾನೆ. ಈಗ ನಾವೆಲ್ಲರೂ ಯಾವ ಊರಿಗೆ ಹೋಗ್ತಿದೀವೋ ಅಲ್ಲಿ ಕೂಡ ನಮ್ ಪಾಂಡುರಂಗ ಇರ್ತಾನೆ. ಅವನು ಸರ್ವಾಂತರ್ಯಾಮಿ ಸಕ್ಕು. ನಾವು ಈ ಊರ್ ಬಿಟ್ಟು ಹೋಗ್ಲೇಬೇಕು, ಸರಿನಾ? ಇನ್ನು ಈ ವಿಷಯದಲ್ಲಿ ಯಾವ ಬದಲಾವಣೆನೂ ಇರಲ್ಲ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ನಾವ್ ಈ ಊರ್ ಬಿಟ್ಟು ಹೋಗ್ತಿರೋದು ಯಾರಿಗೂ
ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಅಪ್ಪಿ ತಪ್ಪಿ ಕೂಡ ಗೊತ್ತಾಗ್ಬಾರ್ದು. ನಾನು ಹೇಳೋದ್ ಕೇಳಿ, ನಾವು ಹೋಗೋಣ. ಆದ್ರೆ ಪಾಂಡುರಂಗನ್ನ ಇಲ್ಲೇ ಬಿಟ್ಟು ಯಾಕೆ ಹೋಗ್ಬೇಕು? ಅವನ್ನ ಬಿಟ್ಟು ನಾವು ಅಪ್ಪ ಇಷ್ಟು ವಿವರವಾಗಿ ಹೇಳ್ತಿದ್ರು ನಿನ್ ತಲೆಗೆ ಹತ್ತತಿಲ್ವಾ ಸಕ್ಕು? ನಾವು ಹೋಗ್ತಿದೀವಿ, ಹೋಗ್ಲೇಬೇಕು. ದೊಡ್ಡವರು ನೀನ್ ಒಳ್ಳೇದಿಕ್ಕೆ ಹೇಳ್ತಾರೆ, ಎದುರು ಮಾತಾಡ್ದೆ ಅವ್ರ ಮಾತ್ ಕೇಳು. ಅರ್ಥ ಆಯ್ತಾ? ನಾಳೆ ಬೆಳಗಿನ ಜಾವಾನೇ ಈ ಊರ್ ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ ನೋಡು ಮಾ, ಅವಶ್ಯಕತೆ ಇರೋ ವಸ್ತುಗಳನ್ನ ಮಾತ್ರ ನಮ್ ಜೊತೆ ತಗೊಂಡ್ ಹೋಗೋಣ. ಪಾಂಡುರಂಗ, ನಾನು ಹೇಳೋದನ್ನ ಯಾರೂ ಕೇಳ್ತಿಲ್ಲ. ನಾವು ನಿನ್ನನ್ನ ಒಂಟಿಯಾಗಿ ಇಲ್ಲೇ ಬಿಟ್ಟು ದೂರ ಯಾವ್ದೋ ಊರಿಗೆ ಹೋಗ್ತಿದೀವಿ. ನಿನ್ನನ್ನು ಯಾರು ಪೂಜೆ ಮಾಡ್ತಾರೆ? ನಿನಗ್ ಬೆಣ್ಣೆ ನೈವೇದ್ಯ ಯಾರಿಡ್ತಾರೆ? ಪಾಂಡುರಂಗ, ನನಗ್ ನೀನ್ ದಿನ ಪ್ರತಿದಿನ ನೆನ್ಪಾಗ್ತೀಯ. ನಿನ್ಗೂ ಕೂಡ ನಾನು ಹೀಗೇನೆ ನೆನ್ಪಾಗ್ತೀನ? ಪಾಂಡುರಂಗ, ನಿನಗ್ ನಾನ್ ಬೆಣ್ಣೆ ಹೇಗ್ ತಿನ್ನಿಸ್ಲಿ? ಏ ಹುಡ್ಗಿ, ನೀನೇನ್ ಮಾಡ್ತಿದ್ಯಾ? ಯಾಕೆ ಅಳ್ತಿದ್ಯಾ ಹುಡ್ಗಿ? ಕರಿಯಪ್ಪ ಬಂದಿ ಆಗಿದಾನೆ, ಆದ್ರೂ ನೀನ್ ಅವನು ನೋಡಕ್ ಆಗ್ತಿದೆ ಅಲ್ವಾ? ಸಂತೋಷ ಪಡು, ಅದನ್ ಬಿಟ್ಟು ಈ ತರ ಅಳ್ಬಾರ್ದು. ಹೌದು ಕಣೋ ಪಾಂಡು, ಈಗ ಅವನು ನನ್ ಕಣ್ ಮುಂದೆನೆ ಕಾಣಿಸ್ತಿದ್ದಾನೆ.